ಹಾಯ್ ಹಲೋ ವೀಕ್ಷಕರೇ, ಧನ್ವಿಕ ಸುದ್ದಿ ಸಮಾಚಾರ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇದು ನಾನು ನಿಮ್ಮ ಕಾರ್ತಿಕ್ ಮಾತಾಡ್ತಾ ಇರೋದು. ಇವತ್ತಿನ ನಮ್ಮ ಈ ವಿಡಿಯೋ ಏನಕ್ಕಪ್ಪ ಅಂದರೆ ನಾಳಿನ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಹೈ ವೋಲ್ಟೇಜ್ ಮ್ಯಾಚ್ ಬಗ್ಗೆ. ಹೌದು ಕಣ್ರಿ, ಈಗಾಗಲೇ 2024 ವಿಶ್ವಕಪ್ ಜ್ವರ ಶುರುವಾಗಿದೆ. ಆದರೆ ಅಭಿಮಾನಿಗಳಿಗೆ ಯಾವುದೇ ರೀತಿಯ ಅದ್ಭುತ ಮನೋರಂಜನೆ ಇಲ್ಲಿವರೆಗೆ ಸಿಕ್ಕಿಲ್ಲ. ಹಾಗಾಗಿ ನಾಳಿನ ಪಂದ್ಯದಲ್ಲಾದರೂ ಅಭಿಮಾನಿಗಳಿಗೆ ಮಹಾ ಮನೋರಂಜನೆ ಸಿಗುತ್ತಾ ಅಂತ ಕಾದು ನೋಡಬೇಕಾಗಿದೆ. ಹಾಗಾದರೆ ಈ ಪಂದ್ಯದ ಕೆಲವೊಂದು ಇಂಪಾರ್ಟೆಂಟ್ ವಿಚಾರನ ತಿಳ್ಕೊಳ್ಳೋಣ ಬನ್ನಿರಿ. ಮೊದಲನೇದಾಗಿ ಪಿಚ್ ರಿಪೋರ್ಟ್. ನಾನು ಈ ಮ್ಯಾಚ್ ಬಗ್ಗೆ ಹೇಳೋದಕ್ಕಿಂತ ಹೆಚ್ಚಾಗಿ ಈ ಪಿಚ್ ಬಗ್ಗೆನೇ ಹೇಳೋಕೆ ಇಷ್ಟಪಡ್ತೀನಿ. ಏಕೆಂತಂದರೆ ಈ ಪಿಚ್ ಇದೆಯಲ್ಲ, ನ್ಯಾಸೋ ಕೌಂಟಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಸ್ಟೇಡಿಯಂ, ಇದು ಬ್ಯಾಟ್ಸ್ಮನ್ಗಳಿಗೆ ಕಂಪ್ಲೀಟ್ ಡಿಫ್ರೆಂಟ್ ಮತ್ತು ಡಿಫಿಕಲ್ಟ್ ಪಿಚ್ ಆಗಿರಲಿದೆ. ಹೌದು ಕಣ್ರಿ, ಇದು ಬೌಲಿಂಗ್ ಪಿಚ್ ಆಗಿರೋದ್ರಿಂದ ಬೌಲರ್ಸ್ಗಳಿಗೆ ಈ ಪಿಚ್ ಸ್ವರ್ಗ ಅನಿಸಿದರೆ ಬ್ಯಾಟ್ಸ್ಮನ್ಗಳಿಗೆ ಈ ಪಿಚ್ ಕಬ್ಬಿಣದ ಕಡಲೆಯಾಗಿ ಪರಿಣಮಿಸಲಿದೆ. ಯಾಕೆಂದರೆ ಆಲ್ರೆಡಿ ನಿಮಗೆ ಈಗಾಗಲೇ ಗೊತ್ತಾಗಿರಬೇಕಲ್ವಾ, ಭಾರತ ತನ್ನ ಮೊದಲ ಪಂದ್ಯವನ್ನು ಐರ್ಲೆಂಡ್ ವಿರುದ್ಧ ಇದೇ ಪಿಚ್ನಲ್ಲಿ ಆಡುತ್ತೆ. ಆಗ ಮೊದಲ ಬ್ಯಾಟ್ ಬೀಸಿದ ಐರ್ಲೆಂಡ್ ತಂಡ ಕೇವಲ 96 ರನ್ ಗಳಿಸುತ್ತೆ. ಹಾಗೂ ಸೆಕೆಂಡ್ ಬ್ಯಾಟಿಂಗ್ ಮಾಡಿದಂಥ ಭಾರತ ತಂಡ ವರ್ಲ್ಡ್ ಕ್ಲಾಸ್ ಬ್ಯಾಟ್ಸ್ಮನ್ಗಳಾದಂಥ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ರಿಷಬ್ ಪಂತ್ರಂಥ ಪ್ರಮುಖ ಬ್ಯಾಟ್ಸ್ಮನ್ಗಳನ್ನ ಹೊಂದಿದ್ದರೂ ಕೂಡ 97 ರನ್ ಗಳಿಸಿ ಪಂದ್ಯ ಗೆಲ್ಲುವಲ್ಲಿ ಯಾವ ರೀತಿ ಪರದಾಡಿದ್ದರು ಅಂತ ಲೈವ್ ಮ್ಯಾಚ್ ನೋಡಿದವರಿಗೆ ಮಾತ್ರ ಚೆನ್ನಾಗಿ ಗೊತ್ತಿರುತ್ತೆ. ಹಾಗೆ ನಿನ್ನೆ ನಡೆದಂಥ ಪಂದ್ಯ ಅಂದರೆ ಕೆನಡಾ ವರ್ಸಸ್ ಐರ್ಲೆಂಡ್ ಪಂದ್ಯದಲ್ಲೂ ಕೂಡ ಇದೇ ಪಿಚ್ನಲ್ಲಿ ನಡೆದಿರುತ್ತೆ. ಆ ಪಂದ್ಯದಲ್ಲೂ ಕೂಡ ಬೌಲರ್ಗಳದ್ದೇ ಪಾರುಪತ್ಯ ನಡೆದಿತ್ತು. ಇನ್ನು ಈ 2024 ವಿಶ್ವಕಪ್ಗಾಗಿ ICC ಈ ಪಿಚ್ಚನ್ನು ಯಾಕಾದರೂ ಆಯ್ಕೆ ಮಾಡಿದರು ಎಂದು ಬೈದುಕೊಂಡ ಅಭಿಮಾನಿಗಳ ಸಂಖ್ಯೆಗೆ ಲೆಕ್ಕವೇ ಇಲ್ಲ. ಹಾಗೆ ಈ ICC ಟೂರ್ನಿಯನ್ನು, ಅದರಲ್ಲೂ ಇಂಡಿಯಾ ವರ್ಸಸ್ ಪಾಕ್ ಪಂದ್ಯವನ್ನು ವಿಶ್ವದ ಮೂಲೆ ಮೂಲೆಯಲ್ಲೂ ಜನರು ವೀಕ್ಷಿಸುತ್ತಾರೆ. ಹಾಗಾಗಿ ICC ಈ ಪಂದ್ಯಕ್ಕೆ ಈ ಪಿಚ್ಚನ್ನು ಸೆಲೆಕ್ಟ್ ಮಾಡಬಾರ್ದಿತ್ತು ಅನ್ನೋದು ನನ್ನ ಅನಿಸಿಕೆ. ಅಷ್ಟೇ ಅಲ್ಲದೆ ಬೌಂಡರಿ ಸಿಕ್ಸರ್ಗಳ ಸುರಿಮಳೆಯ ನಿರೀಕ್ಷೆ ಇಟ್ಕೊಂಡು ಸ್ಟೇಡಿಯಂಗೆ ಬರುವ ಅಭಿಮಾನಿಗಳಿಗೆ ನಿರಾಸೆ ಆಗೋದಂತೂ ಪಕ್ಕ. ಹಾಗೆ ಎರಡು ತಂಡದಲ್ಲೂ ಉತ್ತಮ ಬೌಲರ್ಗಳು ಇರೋದರಿಂದ, ಮೊದಲೇ ಹೇಳಿದಂಗೆ ಪಿಚ್ ಬೌಲಿಂಗ್ ಸಪೋರ್ಟ್ ಮಾಡೋದರಿಂದ ಮೊದಲು ಬ್ಯಾಟ್ ಮಾಡಿದ ತಂಡ 150ರಿಂದ 160 ರನ್ ಗಳಿಸಿದರೆ ಹೆಚ್ಚು. ಎರಡನೇ ಇಂಪಾರ್ಟೆಂಟ್ ವಿಚಾರ ಏನಪ್ಪ ಅಂದರೆ ಹೆಡ್ ಟು ಹೆಡ್ ಹಣಾಹಣಿ. ಹೌದು ಕಣ್ರಿ, T20 ವರ್ಲ್ಡ್ ಕಪ್ ಸ್ಟಾರ್ಟ್ ಆದಾಗಿಂದ ಇಲ್ಲಿವರೆಗೂ ಭಾರತ ಮತ್ತು ಪಾಕಿಸ್ತಾನ ತಂಡಗಳು 7 ಬಾರಿ ಮುಖಾಮುಖಿಯಾಗಿದ್ದರೆ ಅದರಲ್ಲಿ ಭಾರತ ತಂಡ 6 ಪಂದ್ಯದಲ್ಲಿ ಗೆದ್ದು ಮೇಲುಗೈ ಸಾಧಿಸಿದರೆ ಪಾಕಿಸ್ತಾನ ಕೇವಲ 1 ಪಂದ್ಯದಲ್ಲಿ ಮಾತ್ರ ಗೆದ್ದಿರುತ್ತೆ. ಹಾಗಾಗಿ ನಾಳಿನ ಪಂದ್ಯದಲ್ಲಿ ಭಾರತ ಹಾಟ್ ಫೇವರಿಟ್ ಅನ್ನೋದರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ. ಇನ್ನು ಮೂರನೇ ಇಂಪಾರ್ಟೆಂಟ್ ವಿಚಾರ ಏನಪ್ಪ ಅಂತಂದರೆ ಭದ್ರತೆ. ನನ್ನ ಕೊನೆಯ ವಿಡಿಯೋದಲ್ಲಿ ಯಾರೋ ಒಬ್ಬರು ಕೇಳಿದರು, ಬ್ರೋ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಪಂದ್ಯ ನಡೀತಾ, ಅದಕ್ಕೆ ಭದ್ರತೆಯ ಕೊರತೆ ಇದೆಯಾ ಅಂತ ಕೇಳಿದರು. ಈ ಪಂದ್ಯಕ್ಕೆ ಯಾವುದೇ ರೀತಿಯ ಭದ್ರತಾ ಕೊರತೆ ಇರೋದಿಲ್ಲ. ಏಕೆಂತಂದರೆ ಇದು ನಡೀತಾ ಇರೋದು ವಿಶ್ವದ ದೊಡ್ಡಣ್ಣ ಅಮೇರಿಕಾದಲ್ಲಿ. ಹಾಗಾಗಿ ಆ ದೇಶಕ್ಕೆ ಹಣಕಾಸಿನ ವ್ಯವಸ್ಥೆ ಆಗಿರ್ಬೋದು ಅಥವಾ ಭದ್ರತೆಯ ಕೊರತೆ ಇರೋದಿಲ್ಲ ಅಂದ್ಕೊತೀನಿ. ಏಕೆಂತಂದರೆ ಇವರು ಭದ್ರತೆಗಾಗಿ 4 ರೀತಿಯ ಆಯುಧಗಳನ್ನ ರೆಡಿ ಮಾಡ್ಕೊಂಡಿದ್ದಾರೆ. ಮೊದಲನೇದಾಗಿ ಯಾವುದಪ್ಪ ಅಂತಂದರೆ ಸ್ನೈಪರ್ಸ್. ಹೌದು ಕಣ್ರಿ, ಸ್ನೈಪರ್ಸನ್ನು ರೆಡಿ ಮಾಡ್ಕೊಂಡಿದ್ದಾರಂತೆ. ಯಾವುದೇ ರೀತಿಯ ಉಗ್ರ ಚಟುವಟಿಕೆಗಳು ಕಂಡು ಬಂದರೆ ಸ್ಪಾಟಲ್ಲೇ ಅದು ಆ್ಯಕ್ಷನ್ ತಗೊಳ್ಳುತ್ತಂತೆ. ಮತ್ತು ಎರಡನೇದಾಗಿ ಹೆಲಿಕಾಪ್ಟರ್ ಪ್ಯಾಟ್ರೋಲ್ಸನ್ನು ಕೂಡ ಕಂಟ್ರೋಲಿಂಗಾಗಿ ತಗೊಂಡಿದ್ದಾರಂತೆ. ಮತ್ತು ಮೂರನೇದಾಗಿ CCTV, ಕಂಪ್ಲೀಟ್ ಸ್ಟೇಡಿಯಮಲ್ಲಿ CCTV ಕಣ್ಗಾವಲಿರುತ್ತಂತೆ. ಅಷ್ಟೇ ಅಲ್ಲದೆ 4ನೇದಾಗಿ ಪೊಲೀಸ್ ಆ್ಯಂಡ್ ಅದರ್ ಸೆಕ್ಯೂರಿಟಿ ಡಿಪಾರ್ಟ್ಮೆಂಟ್ ಕೂಡ ಇವರ ಜೊತೆಗೆ ಕೋಆಪ್ರೇಷನ್ ಮಾಡ್ತಾ ಇದ್ದಾರಂತೆ. ಇದು ಕೂಡ ಪಂದ್ಯಕ್ಕೆ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಹಾಗಾಗಿ ಪಂದ್ಯಕ್ಕೆ ಯಾವುದೇ ರೀತಿಯ ಅಡಚಣೆ ಉಂಟಾಗದೆ ಪಂದ್ಯ ಉತ್ತಮವಾಗಿ ನಡೆಯಲಿದೆ ಅಂತ ಹೇಳ್ಬೋದು. ಕೊನೆಯ ಇಂಪಾರ್ಟೆಂಟ್ ವಿಚಾರ ಏನಪ್ಪ ಅಂತಂದರೆ ಮಳೆ. ಹೌದು ಕಣ್ರಿ, ಈ ಟೂರ್ನಮೆಂಟ್ನ ಸ್ಟಾರ್ಟಿಂಗ್ ಪಂದ್ಯಗಳಲ್ಲಿ ವರುಣನ ಆಗಮನದಿಂದ ಕೊಂಚ ತೊಂದರೆಯಾದರೂ ಇತ್ತೀಚಿನ ದಿನಗಳಲ್ಲಿ ಮಳೆಯಿಂದ ಯಾವುದೇ ರೀತಿಯ ತೊಂದರೆ ಇಲ್ಲ. ಹಾಗಾಗಿ ನಾಳಿನ ಪಂದ್ಯಕ್ಕೂ ಕೂಡ ಮಳೆಯಿಂದ ಯಾವುದೇ ರೀತಿಯ ತೊಂದರೆ ಉಂಟಾಗಲ್ಲ. ಹಾಗಾಗಿ ಅಭಿಮಾನಿಗಳು ಧೈರ್ಯದಿಂದ ಸ್ಟೇಡಿಯಂಗೆ ಬಂದು ಕಂಪ್ಲೀಟ್ ಪಂದ್ಯವನ್ನು ವೀಕ್ಷಣೆ ಮಾಡ್ಬೋದು ಅಂತ ಹೇಳೋದ್ರ ಮೂಲಕ ನನ್ನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.